ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು, ದಸರಾ ಮಹೋತ್ಸವದ ಮೊದಲ ಘಟ್ಟವಾಗಿರುವಂಥ ಗಜಪಯಣ ಸಮಾರಂಭಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಕಾಡಿನ ಅಂಚಿನಲ್ಲಿ ಇರುವಂತಹ ವೀರನ ಹೊಸಹಳ್ಳಿಯಿಂದ ದಸರಾ ಗಜಪಡೆಯನ್ನು ಮೈಸೂರಿನತ್ತ ಕರೆತರೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಮೈಸೂರು ವಲಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವಂಥ ಡಾಕ್ಟರ್ ಪ್ರಭುಗೌಡ ಅವರ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ಈಗ ಮಾಹಿತಿಯನ್ನು ನೀಡ್ತಾರೆ. ಸರ್, ಈಗ ದಸರಾಗೆ ಗಜಪಯಣ ಸಮಾರಂಭಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂತ? 2024 ನಾಡಹಬ್ಬ ದಸರಾವನ್ನು ಆಚರಿಸಲು ಗಜಪಯಣ ಇದರಿಂದಲೇ ನಾಡಹಬ್ಬ ದಸರಾ ಸ್ಟಾರ್ಟ್ ಆಗೋದು. ಹಾಗಾಗಿ ಆಗಸ್ಟ್ 21ನೇ ತಾರೀಕಿಗೆ ನಾವು 10:20ಕ್ಕೆ ನಾವು ಪೂಜೆ ಮುಖಾಂತರ ಮೊದಲೇ ಹಂತದಲ್ಲಿ 9 ಆನೆಗಳನ್ನು, ಟೋಟಲ್ ಸೆಲೆಕ್ಟ್ ಆಗಿರೋದು 18 ಆನೆಗಳಲ್ಲಿ 9 ಆನೆಗಳನ್ನು ನಾವು ಮೊದಲೇ ಹಂತದಲ್ಲಿ ವೀರನ ಹೊಸಳ್ಳಿ ಗೇಟ್, ನಾಗರಹೊಳೆ ಟೈಗರ್ ರಿಸರ್ವಿಂದ ಆನೆಗಳನ್ನು ಅಲ್ಲಿಂದ ಪುಷ್ಪಾರ್ಚನೆ ಮೂಲಕ ವಿದ್ಯುಕ್ತ ಚಾಲನೆ ಮಾನ್ಯ ಅರಣ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ವಿದ್ಯುಕ್ತ ಚಾಲನೆ ನೀಡ್ತಾರೆ. ಅದಕ್ಕಾಗಿ ಪೂಜೆಗೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮತ್ತು ಆನೆ ಮಾವುತರು, ಕಾವಡಿಗರು ಬರಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸುಮಾರು ಆ ಗಜಪೂಜೆಗೆ 4,000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಹಾಗಾಗಿ ಅವರಿಗೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರ್, ಮೊದಲನೇ ತಂಡದಲ್ಲಿ ಎಷ್ಟು ಆನೆಗಳು ಬರ್ತವೆ? ಸೆಕೆಂಡ್ ಬ್ಯಾಚಲ್ಲಿ ಎಷ್ಟು ಆನೆಗಳು ಬರ್ತವೆ ಸರ್? ಮೊದಲನೇ ತಂಡದಲ್ಲಿ 9 ಆನೆಗಳು ಬರ್ತಾವೆ. ಎರಡನೇ ತಂಡದಲ್ಲಿ 5 ಆನೆಗಳು ಬರ್ತಾವೆ. 4 ಆನೆಗಳನ್ನು ನಾವು ರಿಸರ್ವ್ ಆಗಿಟ್ಟಿದ್ದೀವಿ. ಸರ್, ಅಂಬಾರಿ ಬರುವಂಥ ಜವಾಬ್ದಾರಿ ಯಾವುದಕ್ಕಿರುತ್ತೆ ಈ ಬಾರಿನೂ? ಈಗ ಸೆಲೆಕ್ಟ್ ಮಾಡಿರೋ ಇದ್ರ ಪ್ರಕಾರ ಅಭಿಮನ್ಯುಗೇ ಮೋರ್ ಚಾನ್ಸಸ್ ಇದೆ, ಮತ್ತು ಅದೇ ಕೂಡ ಈ ಸಲ ಅಂಬಾರಿಯನ್ನು ಹೊರುವ ಚಾನ್ಸಸ್ ಇದೆ. ಜೊತೆಗೂ ಏನು ಪರ್ಯಾಯವಾಗಿ ಯಾವ್ಯಾವುದಕ್ಕೆ ತಯಾರಿ ಮಾಡ್ತೀರಾ ಅಂತ? ಎಲ್ಲ ಆನೆಗಳು ಈಗ ಅಭಿಮನ್ಯುನ ಥರನೇ ಎಲ್ಲ ಆನೆಗಳು ಬಲಿಷ್ಠವಾಗಿದ್ದಾವೆ ಮತ್ತು ಏನು ಆತ್ಮಸ್ಥೈರ್ಯವನ್ನು ಹೊಂದಿರತಕ್ಕಂಥ ಆನೆಗಳಿದ್ದಾವೆ. ದೇ ಆಲ್ ಹ್ಯಾವ್ ದ ಈಕ್ವಲ್ ಪೊಟೆನ್ಷಿಯಲ್. ಸೊ ದೇರ್ ಇಸ್ ನೋ ಡೌಟ್ ಎಟ್ ಆಲ್ ಅಂತೇಳಿ ನನ್ನ ಅಭಿಪ್ರಾಯ. ಆನೆಗಳ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮುಗಿದಿದೆ ಸರ್? ಈಗಾಗಲೇ ಒಂದು ತಜ್ಞರ ತಂಡ ಹೋಗಿ ಆನೆಗಳನ್ನು ಸೆಲೆಕ್ಟ್ ಮಾಡಿದೆ. ಡಿಫ್ರೆಂಟ್ ಕ್ರೈಟೀರಿಯಾಗಳನ್ನು ಅದು ಹೊಂದಿರುತ್ತೆ. ಶಬ್ದಕ್ಕೆ ಅಂಜುವಿಕೆ, ಜನರಲ್ಲಿ ಯಾವ ಥರ ರಿಯಾಕ್ಷನ್ ನೀಡುತ್ತೆ, ಜನರ ಮಧ್ಯೆ ಹೋದಾಗ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡ್ತಾರೆ. ಅದಾದಮೇಲೆ ಅದರ ಹಾವಭಾವಗಳು ಮತ್ತು ಅದರ ಮಾರ್ಫಾಲಜಿ, ಅದರ ಹೊರಗಡೆ ಲುಕಿಂಗ್ ಹೇಗಿದೆ, ಆಮೇಲೆ ಎಷ್ಟು ಸದೃಢವಾಗಿದೆ, ಬಲಿಷ್ಠವಾಗಿದೆ, ಅದನ್ನೆಲ್ಲ ಕ್ರೈಟೀರಿಯಾಗಳನ್ನು ಇದು ನೋಡಿಕೊಂಡು 24 ಆನೆಗಳನ್ನು ಮೊದಲೇ ಹಂತದಲ್ಲಿ ಸೆಲೆಕ್ಟ್ ಮಾಡಿದರು. ಕೊನೆಗೆ 18 ಆನೆಗಳನ್ನು ಫೈನಲೈಸ್ ಮಾಡಿ 4 ಆನೆಗಳನ್ನು ರಿಸರ್ವ್ ಇಟ್ಟು 14 ಆನೆಗಳನ್ನು ಈಗ ಫೈನಲ್ ಮಾಡಿದ್ದೀವಿ. ಸರ್, ಆನೆಗಳ ವಾಸ್ತವ್ಯಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಆನೆಗಳ ವಾಸ್ತವ್ಯಕ್ಕೆ ಅರಮನೆ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಒಳ್ಳೆಯ ಸುಸಜ್ಜಿತವಾದಂಥ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಮೊದಲೇ ಹಂತದಲ್ಲಿ 9 ಆನೆಗಳಿಗೆ ಬರುವಂಥ ಕಾವಾಡಿಗ ಮತ್ತು ಮಾವುತರಿಗೆ 18 ಶೆಡ್ಗಳು ನಿರ್ಮಾಣ ಆಗಿದ್ದಾವೆ ಮತ್ತು ಸುಸಜ್ಜಿತ ಸ್ಥಿತಿಯಲ್ಲಿ ಇದ್ದಾವೆ. ಧನ್ಯವಾದಗಳು ಸರ್. ಇದಿಷ್ಟು ಮೈಸೂರು ವಲಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವಂಥ ಡಾಕ್ಟರ್ ಪ್ರಭುಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.